ವಿಧಾನಸಭೆ ಸದನದ ಮೂರನೇ ದಿನವಾದ ಇಂದು ಕೂಡ ಕೇಂದ್ರ ಅನುದಾನ ತಾರತಮ್ಯ ವಿಚಾರ ಸದ್ದು ಮಾಡುವ ನಿರೀಕ್ಷೆ ಇದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಗದ್ದಲ ಏರ್ಪಡುವ ಸಾಧ್ಯತೆ ದಟ್ಟವಾಗಿದೆ. ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ತಾರತಮ್ಯವಾಗಿದೆ ಎಂದು ಮೋದಿ ವಿರುದ್ಧ ಕೈ ನಾಯಕರು ಮುಗಿಬೀಳುವ ಸಾಧ್ಯತೆ ಇದೆ. ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿರುವಂತಹ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಿದ್ದಾರೆ. ಸದ್ಯ ಸೋಮಶೇಖರ್ ತಮ್ಮ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರವಾಗಿ ಪ್ರಚಾರ ಕಾರ್ಯ ನಡೆಸಿದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಕಾಂಗ್ರೆಸ್ನ ಪುಟ್ಟಣ್ಣರನ್ನ ಗೆಲ್ಲಿಸಿ ಅಂತ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ. ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿರುದ್ಧ ಗರಂ ಆಗಿದ್ದಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಅಶ್ವಥ್ ನಾರಾಯಣ ಹಾಗೂ ತಮ್ಮದೇ ವಿರುದ್ಧ ಅಪಪ್ರಚಾರ ಮಾಡಿದ್ದ ಎಪಿ ರಂಗನಾಥ್ ಪರ ತಾವು ಕ್ಯಾಂಪೇನ್ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಬಂದರೂ ಕೂಡ ಮೈತ್ರಿ ಅಭ್ಯರ್ಥಿ ರಂಗನಾಥ್ ತನಗೆ ಮಾಹಿತಿಯೇ ನೀಡಿಲ್ಲ, ಇಂಥವರ ಪರ ಯಾಕೆ ಕ್ಯಾಂಪೇನ್ ಮಾಡಬೇಕು ಅಂತ ಕೇಳಿದ್ದಾರೆ. ಬಿಜೆಪಿ ಕೋಟೆಯೊಳಗೆ ಇದ್ರೂ ನಾಯಕರ ಜೊತೆ ಎಸ್ ಟಿ ಸೋಮಶೇಖರ್ ಅಂತರ ಕಾಯ್ದುಕೊಳ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಎಂಬ ಕಾರಣವನ್ನು ಕೊಟ್ಟು ಸ್ಥಳೀಯ ನಾಯಕರನ್ನ ಬಿಜೆಪಿ ಉಚ್ಚಾಟನೆ ಮಾಡಿತ್ತು. ಆದ್ರೆ ಈಗ ಅದೇ ಉಚ್ಚಾಟಿತ ಮುಖಂಡರನ್ನ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳಲಾಗಿದೆ. ಇದರಿಂದ ಕೆರಳಿರುವಂತಹ ಎಸ್ ಟಿ ಸೋಮಶೇಖರ್ ಬಿಜೆಪಿ ನಾಯಕರಿಗೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮನವೊಲಿಸಲು ವಿಪಕ್ಷ ನಾಯಕ ಆರ್ ಅಶೋಕ್ ಮುಂದಾಗಿದ್ದಾರೆ. ನಿನ್ನೆ ಮಧ್ಯಾಹ್ನದ ಬಳಿಕ ಕಲಾಪಕ್ಕೆ ಹಾಜರಾದಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರನ್ನೂ ಕೈ ಹಿಡಿದು ಗ್ರಂಥಾಲಯದ ಒಳಗೆ ಕರೆದೊಯ್ದು ಮಾತನಾಡಿದ್ದಾರೆ. ಸದನದಲ್ಲಿ ಪ್ರತಿಭಟನೆ ಇದ್ದಾಗ ನಮ್ಮ ಜೊತೆ ಇಲ್ಲಿಯೇ ಇರಬೇಕು ಅಂತ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರೈತರು ಪ್ರತಿಭಟನೆ ಹಾದಿ ತುಳಿದಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ರೂಪ ನೀಡೋದು, ಹಳೆಯ ಭೂಸ್ವಾಧೀನ ಕಾಯ್ದೆ ಮರುಸ್ಥಾಪಿಸೋದು, ರೈತರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯೋದು, ದೇಶದಾದ್ಯಂತ ರೈತರ ಸಾಲ ಮನ್ನಾ ಮಾಡೋದು, ರೈತರು ಕೃಷಿ ಕಾರ್ಮಿಕರಿಗೆ ಪಿಂಚಣಿ, ಹೀಗೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮೋದಿ ಸರ್ಕಾರದ ವಿರುದ್ಧ ರೈತರು ದಂಗೆ ಎದ್ದಿದ್ದಾರೆ. ದೇಶದ ವಿವಿಧೆಡೆಯಿಂದ 200ಕ್ಕೂ ಹೆಚ್ಚು ಸಂಘಟನೆಗಳ 25,000ಕ್ಕೂ ಹೆಚ್ಚು ರೈತರು ದಿಲ್ಲಿ ಚಲೋ ಕೈಗೊಂಡಿದ್ದಾರೆ. ಆದರೆ ದೆಹಲಿ ಪ್ರವೇಶಕ್ಕೆ ಬಿಡದಂತಹ ಪೊಲೀಸರು ಕಲ್ಲು ಮುಳ್ಳಿನ ಹಾದಿ ನಿರ್ಮಿಸಿದ್ದಾರೆ. ಬೃಹತ್ ಸಿಮೆಂಟ್ ತಡೆಗೋಡೆ ಕಟ್ಟಿದ್ದಾರೆ, ಜಲಫಿರಂಗಿ ಪ್ರಯೋಗ ಮಾಡಿದ್ದಾರೆ. ಏನೋ ಪೊಲೀಸ್ ಕೋಟೆ ಭೇದಿಸೋದಕ್ಕೆ ರೈತರು ಯತ್ನಿಸಿದ್ದು ಈ ವೇಳೆ ಭಾರೀ ಜಟಾಪಟಿ ನಡೆದಿದೆ. ಸೇನೆ ಪೊಲೀಸರ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ವೇಳೆ ಕಲ್ಲು ತೂರಾಟದಲ್ಲಿ ರೈತರು ಪೊಲೀಸರು ಸೇರಿ 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಪಂಜಾಬ್ ಹರಿಯಾಣ ಗಡಿಯಲ್ಲೇ ದೆಹಲಿಯತ್ತ ರೈತರು ಹೋಗದಂತೆ ತಡೆಯಲಾಗಿದೆ. ಈ ಮಧ್ಯೆ ದೆಹಲಿಯ ಭವಾನಾ ಮೈದಾನವನ್ನ ತಾತ್ಕಾಲಿಕ ಜೈಲು ಮಾಡೋದಕ್ಕೆ ಅನುಮತಿ ಕೋರಲಾಗಿತ್ತು. ಆದರೆ ಕೇಂದ್ರದ ಮನವಿಯನ್ನು ಅರವಿಂದ್ ಕೇಜ್ರಿವಾಲ್ ಸರ್ಕಾರ ನಿರಾಕರಿಸಿದೆ. ಸಹಸ್ರಾರು ರೈತರು ದೆಹಲಿಗೆ ಹೊಂದಿಕೊಂಡಿರುವಂತಹ ಹರಿಯಾಣ ಪಂಜಾಬ್ ಗಡಿ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಠಿಕಾಣಿ ಹೂಡಿದ್ರು. ಅದರಲ್ಲೂ ಶಂಭು ಬಾರ್ಡರ್ ಬಳಿ 10,000ಕ್ಕೂ ಹೆಚ್ಚು ರೈತರು ಲಂಗರು ಹಾಕಿದ್ದಾರೆ. ನಿನ್ನೆ ರಾತ್ರಿ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದಂತ ರೈತರು ಇಂದು ಮತ್ತೆ ಸಮರ ಸಾರಲಿದ್ದಾರೆ. ದೆಹಲಿಗೆ ನುಗ್ಗೆ ತೀರ್ತೇವೆ ಎಂದು ರೈತರು ಶಪಥ ಮಾಡಿದ್ದಾರೆ. ಆದರೆ ಇದನ್ನ ತಡೆಯೋದಕ್ಕೆ ದೆಹಲಿ ಪೊಲೀಸರು ಮತ್ತು ಅರೆಸೇನಾ ಪಡೆ ಭದ್ರತಾ ಸಿಬ್ಬಂದಿ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಗಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಅಂತ ಜನ ಗುಂಪುಗೂಡೋದನ್ನ ನಿರ್ಬಂಧಿಸಿದ್ದಾರೆ. ತಾತ್ಕಾಲಿಕವಾಗಿ ಕೆಂಪುಕೋಟೆಗೆ ಸಾರ್ವಜನಿಕರ ಪ್ರವೇಶ ಬಂದ್ ಮಾಡಿದ್ದಾರೆ. ಮತ್ತೊಂದೆಡೆ ಹರಿಯಾಣದ 7 ಜಿಲ್ಲೆಗಳಲ್ಲಿ ಫೆಬ್ರವರಿ 15ರವರೆಗೆ ಇಂಟರ್ನೆಟ್ SMS ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ರೈತರ ಮೇಲೆ ಅಶ್ರುವಾಯು ದಾಳಿ, ರೈತರ ಬಂಧನ ಖಂಡಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಖಂಡಿಸಿದ್ದಾರೆ. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ಮೋದಿ ಅವರನ್ನ ಕಾಲೆಳೆದಿದ್ದಾರೆ. ಮೋದಿ ಅಬುದಾಬಿಗೆ ತೆರಳಿದ್ದ ವಿಡಿಯೋ ಮತ್ತು ರೈತರ ಮೇಲೆ ಅಶ್ರುವಾಯು ದಾಳಿಯ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಬಿಜೆಪಿ ಹೇಳಿದ್ದನ್ನ ಮಾಡಿಲ್ಲ, ನಾವು ಅಧಿಕಾರಕ್ಕೆ ಬಂದರೆ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ. INDIA ಸರ್ಕಾರ ಅಧಿಕಾರಕ್ಕೆ ಬಂದರೆ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿಯನ್ನು ರೈತರಿಗೆ ಕೊಡಲಿದ್ದೇವೆ. ಸ್ವಾಮಿನಾಥನ್ ವರದಿಯಲ್ಲಿ ಬರೆದಿರೋದನ್ನು ನಾವು ಜಾರಿಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರೈತರ ಬೇಡಿಕೆಗಳನ್ನು ಈಡೇರಿಸುವ ಗ್ಯಾರಂಟಿ ಭರವಸೆ ನೀಡಿದ್ದಾರೆ. ನಾವು ದೇಶದ ರೈತರ ಬೆಳೆಗಳನ್ನು ಹೆಚ್ಚು ಖರೀದಿ ಮಾಡಿ ಕನಿಷ್ಠ ಬೆಂಬಲ ಬೆಲೆಯ ಕಾನೂನಾತ್ಮಕ ಗ್ಯಾರಂಟಿಯನ್ನು ಕೊಡೋದಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡ್ತಾ ಇದೆ. ಇದರ ಗ್ಯಾರಂಟಿಯನ್ನು ನಾವು ನೀಡ್ತಿದ್ದೇವೆ. ನಮ್ಮ ಸರ್ಕಾರ ಬಂದರೆ ಕಾನೂನಾತ್ಮಕ ಕನಿಷ್ಠ ಬೆಲೆ ಖಂಡಿತವಾಗಿಯೂ ಜಾರಿಯಾಗುತ್ತೆ ಅಂತ ಖರ್ಗೆ ಹೇಳಿದ್ದಾರೆ. ರೈತರು ದೆಹಲಿ ಚಲೋ ಕರೆ ನೀಡಿರುವುದರಿಂದ ಮಾರ್ಚ್ 12ರವರೆಗೆ ದೆಹಲಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಪೊಲೀಸರು ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಫೆಬ್ರವರಿ 16ಕ್ಕೆ ಭಾರತ್ ಬಂದ್ಗೆ ಕರೆ ನೀಡಿರುವಂತಹ ರೈತರು ಇಂದು ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿನಿಂದ ಅಯೋಧ್ಯೆಗೆ ಮೊದಲ ರೈಲು ಹೊರಟಿದೆ. ಮುಂಜಾನೆ 3:30ಕ್ಕೆ ನಗರದ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣದಿಂದ ಹೊರಟ ರೈಲಿಗೆ ಬೆಂಗಳೂರು ಸೆಂಟ್ರಲ್ ಸಂಸದ PC ಮೋಹನ್ ಚಾಲನೆ ನೀಡಿದರು. 1450 ಬಿಜೆಪಿ ಕಾರ್ಯಕರ್ತರನ್ನು ಹೊತ್ತಂತ ಮೊದಲ ರೈಲು ರಾಮನೂರಿನತ್ತ ಹೊರಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನಗಳ UAE ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆ ಅರಬ್ಬರ ನಾಡನ್ನ ತಲುಪಿದಂತ ಪ್ರಧಾನಿಗೆ ಅದ್ದೂರಿ ಸ್ವಾಗತ ಸಿಕ್ತು. 7ನೇ ಬಾರಿಗೆ ಅಬುದಾಬಿಗೆ ಆಗಮಿಸಿದಂತ ಮೋದಿಗೆ ಗಾರ್ಡ್ ಆಫ್ ಆನರ್ ನೀಡಲಾಯಿತು. ಬಳಿಕ ಹೋಟೆಲ್ಗೆ ಆಗಮಿಸಿದ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋಕೆ ಅನಿವಾಸಿ ಭಾರತೀಯರು ಕಾದು ನಿಂತಿದ್ದರು.
ಅಬುದಾಬಿಯಲ್ಲಿ ನಿರ್ಮಾಣವಾಗಿರುವಂತಹ ಸ್ವಾಮಿ ನಾರಾಯಣ ದೇಗುಲವನ್ನ ಇಂದು ಮೋದಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ 13,273 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಿದೆ. 27 ಎಕರೆ ಪ್ರದೇಶದಲ್ಲಿ ದೇವಸ್ಥಾನ ಸಂಕೀರ್ಣ ನಿರ್ಮಿಸಲಾಗಿದೆ. 108 ಅಡಿ ಎತ್ತರ, 263 ಅಡಿ ಉದ್ದ, 180 ಅಡಿ ಅಗಲ ಇರುವಂತಹ ಈ ದೇಗುಲ ಇದು ಪಶ್ಚಿಮ ಏಷ್ಯಾದ ಮೊದಲ ದೇವಸ್ಥಾನವಾಗಿದ್ದು 27 ದೇವರ ಮೂರ್ತಿಗಳನ್ನು ಹೊಂದಿದೆ. ಎದೆನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ನಟ ಹಾಗೂ ಪಶ್ಚಿಮ ಬಂಗಾಳ ಬಿಜೆಪಿ ನಾಯಕ ಮಿಥುನ್ ಚಕ್ರವರ್ತಿ ಡಿಸ್ಚಾರ್ಜ್ ಆಗಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ತುಂಬಾ ತಿನ್ನುತ್ತೇನೆ, ಇದನ್ನ ನಿಯಂತ್ರಣ ಮಾಡಬೇಕಾಗಿದೆ, ಆಹಾರ ಕ್ರಮ ಬದಲಾಯಿಸಬೇಕಾಗಿದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಈಗ ಸಂಪೂರ್ಣ ಚೇತರಿಸಿಕೊಂಡಿದ್ದೇನೆ, ಚಿತ್ರಗಳ ಶೂಟಿಂಗ್ನಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದರು. ಐಪಿಎಲ್ ಮೇಲಿನ ಪ್ರೀತಿ ಹೆಚ್ಚಾಗಿ ಕೆಲ ಆಟಗಾರರು ರಣಜಿ ಟ್ರೋಫಿ ಪಂದ್ಯಗಳನ್ನ ಆಡೋದಕ್ಕೆ ಅಸಡ್ಡೆ ತೋರ್ತಿದ್ದಾರೆ. ಆ ಆಟಗಾರರನ್ನ ನಡೆಯಿಂದ ಬಿಸಿಸಿಐ ಆಕ್ರೋಶಗೊಂಡಿದೆ. ಇದೇ ಕಾರಣಕ್ಕೆ ಇನ್ನು ಮುಂದೆ ಐಪಿಎಲ್ನಲ್ಲಿ ಆಡಬೇಕು ಅಂತಂದ್ರೆ ರಣಜಿ ಟ್ರೋಫಿಯ 3 ರಿಂದ 4 ಪಂದ್ಯಗಳನ್ನು ಕಂಪಲ್ಸರಿ ಆಡಲೇಬೇಕು. ಇಂಥದ್ದೊಂದು ನಿಯಮ ತರುವ ಚಿಂತನೆ ನಡೆಸ್ತಾ ಇದೆ ಬಿಸಿಸಿಐ. ನಟಿ ಕಟ್ರಿನಾ ಕೈಫ್ ಈ ಬಾರಿ ಐಪಿಎಲ್ನಲ್ಲಿ ಧೋನಿ ನಾಯಕತ್ವದ ಸಿಎಸ್ಕೆ ತಂಡಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಸಿಎಸ್ಕೆ ತಂಡದ ಅಭಿಮಾನಿಗಳಲ್ಲಿ ಖುಷಿ ಮೂಡಿಸಿದೆ.